ಟ್ರಸ್ಟ್ವೆಲ್ ಆಸ್ಪತ್ರೆಯು ಪ್ರಮುಖ ಬಹುವಿಶೇಷತೆಯ ಆರೋಗ್ಯ ಸಂಸ್ಥೆಯಾಗಿದೆ. ತನ್ನ ವೈದ್ಯಕೀಯ ಶ್ರೇಷ್ಠತೆ, ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ಆರೈಕೆಗೆ ಹೆಸರುವಾಸಿಯಾಗಿದೆ. ಇಎನ್ಟಿ ಹಾಗೂ ಇತರೆ ಬಹುವಿಶೇಷತೆಯ ಸೇವೆಗಳ ಮೇಲೆ ವಿಶೇಷ ಗಮನ ಹರಿಸುವ ಈ ಆಸ್ಪತ್ರೆಯಲ್ಲಿ ರಕ್ತ ಕ್ಯಾನ್ಸರ್ ಮತ್ತು ರಕ್ತ ಸಂಬಂಧಿತ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಉನ್ನತ ಮಟ್ಟದ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೌಲಭ್ಯಗಳು ಲಭ್ಯವಿವೆ. ಒಂದು ಹೊಸ ವೈದ್ಯಕೀಯ ಸಾಧನೆಯಲ್ಲಿ ಬೆಂಗಳೂರಿನ ಜೆಸಿ ರಸ್ತೆಯ ಟ್ರಸ್ಟ್ವೆಲ್ ಆಸ್ಪತ್ರೆ 44 ವರ್ಷ ವಯಸ್ಸಿನ ರೋಗಿಯ ಮೇಲೆ ಸಂಕೀರ್ಣವಾದ ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನು ಯಶಸ್ವಿಯಾಗಿ ನಡೆಸಿದೆ. ಇದು ಭಾರತದಲ್ಲಿ ಹೆಚ್ಚು ಸುಲಭವಾಗಿ ಲಭ್ಯವಾಗುವ ಹಾಗೂ ವೆಚ್ಚದ ದೃಷ್ಟಿಯಿಂದ ಕೈಗೆಟುಕುವ ಕ್ಯಾನ್ಸರ್ ಚಿಕಿತ್ಸೆಗೆ ಹೊಸ ಮಾನದಂಡವನ್ನು ಸ್ಥಾಪಿಸಿದೆ. ಬಹುಮೈಲೋಮಾ ರೋಗದಿಂದ ಬಳಲುತ್ತಿದ್ದ ರೈತ ವೃತ್ತಿಯ ರೋಗಿಗೆ ಆಟೋಲೋಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ನಡೆಸಲಾಯಿತು. ಈ ಪ್ರಗತಿಪರ ವಿಧಾನದಲ್ಲಿ ರೋಗಿಯ ಆರೋಗ್ಯಕರ ಸ್ಟೆಮ್ ಸೆಲ್ಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿ ಹೆಚ್ಚಿನ ಪ್ರಮಾಣದ ಕಿಮಿಯೋಥೆರಪಿ ನಂತರ ಮರುಸೇರಿಸಲಾಗುತ್ತದೆ. ಸಾಮಾನ್ಯವಾಗಿ ವಾರಗಳ ಕಾಲ ಆಸ್ಪತ್ರೆಯ ವಾಸ ಅಗತ್ಯವಿರುವ ಈ ಜೀವರಕ್ಷಕ ಚಿಕಿತ್ಸೆಯನ್ನ ಡೇ ಕೇರ್ ಆಧಾರದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಇದರಿಂದಾಗಿ ರೋಗಿಗೆ ಅದೇ ದಿನ ಮನೆಗೆ ಹಿಂತಿರುಗುವ ಅವಕಾಶ ಸಿಕ್ತು. ರೋಗಿಯು 2 ಮಕ್ಕಳ ತಂದೆಯಾಗಿದ್ದು ಅವರ ಕುಟುಂಬದ ಏಕೈಕ ಆಧಾರ ಸ್ತಂಭವಾಗಿದ್ದಾರೆ. ರಕ್ತ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ಆರ್ಥಿಕ ಹೊರೆಯಾದ ದೀರ್ಘಕಾಲೀನ ಬದುಕುಳಿಯುವಿಕೆಯ ಅವಕಾಶ ನೀಡುವ ಚಿಕಿತ್ಸೆಗಾಗಿ ಹುಡುಕುತ್ತಿದ್ರು. ಟ್ರಸ್ಟ್ವೆಲ್ ನಲ್ಲಿರುವ ಡೇ ಕೇರ್ ಬಿಎಂಟಿ ಸೇವೆ ಅತಿಯಾದ ವೆಚ್ಚವಿಲ್ಲದೆ ವಿಶ್ವಮಟ್ಟದ ತಾಂತ್ರಿಕವಾಗಿ ಉನ್ನತ ಚಿಕಿತ್ಸೆಯನ್ನು ಒದಗಿಸುವ ಮೂಲಕ ಅವರ ಅಗತ್ಯವನ್ನು ಸಂಪೂರ್ಣವಾಗಿ ಪೂರೈಸಿತು. ಈ ಚಿಕಿತ್ಸೆಯ ನೇತೃತ್ವ ವಹಿಸಿದ್ದ ಟ್ರಸ್ಟ್ವೆಲ್ ಆಸ್ಪತ್ರೆಯ ಹೆಮಟಾಲಜಿ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ನಿರ್ದೇಶಕ ಡಾಕ್ಟರ್ ಸಚಿನ್ ಜಾಧವ್ ಈ ವಿಧಾನವು ತರುತ್ತಿರುವ ಮಹತ್ವದ ಬದಲಾವಣೆಯನ್ನು ವಿವರಿಸಿದ್ರು. ಭಾರತದಲ್ಲಿ ಸುಧಾರಿತ ಕ್ಯಾನ್ಸರ್ ಆರೈಕೆಯು ವೆಚ್ಚ ಮತ್ತು ಮೂಲಸೌಕರ್ಯ ಅಡೆತಡೆಗಳಿಂದಾಗಿ ಅನೇಕರಿಗೆ ತಲುಪಿಸಲು ಸಾಧ್ಯವಾಗುತ್ತಿಲ್ಲ. ಈ ಡೇ ಕೇರ್ ಮಾದರಿಯು ಒಂದು ಮಾದರಿ ಬದಲಾವಣೆಯಾಗಿದೆ. ನಾವು ಆಸ್ಪತ್ರೆಯ ವ್ಯವಸ್ಥೆಯನ್ನ ವಾರಗಳಿಂದ ಒಂದು ದಿನಕ್ಕೆ ಇಳಿಸಿದ್ದಲ್ಲದೆ ಚಿಕಿತ್ಸೆಯ ವೆಚ್ಚವನ್ನ ಸುಮಾರು 40% ರಷ್ಟು ಕಡಿಮೆ ಮಾಡಿದ್ದೇವೆ. ಸಂಪೂರ್ಣ ಟ್ರಾನ್ಸ್ಪ್ಲಾಂಟೇಷನ್ ಅನ್ನ 5 ಲಕ್ಷ ರೂಪಾಯಿಗಳ ಒಳಗೆ ಪೂರ್ಣಗೊಳಿಸಿದ್ದೇವೆ ಅಂತ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಟೈಮ್ ನಾವು ಬೆಂಗಳೂರಿನಲ್ಲಿ ಇರುವ ಜೆಸಿ ರೋಡ್ ನಲ್ಲಿ ಇರುವ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಮೊದಲನೇ ಟೈಮ್ ನಾವು ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟ್ ಅನ್ನ ಮಾಡಿದೀವಿ. ಡಾಕ್ಟರ್ ಸಚಿನ್ ಅವರ ತಂಡದವರು ಅವರ ಗೈಡೆನ್ಸ್ ಅಲ್ಲಿ ಮಾಡಿರುವಂತ ಟ್ರೀಟ್ಮೆಂಟ್ ಇದು. ನಾರ್ಮಲಿ ಏನಾಗುತ್ತೆ, ಇದು ಬ್ಲಡ್ ಕ್ಯಾನ್ಸರ್ ಅಥವಾ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಗಳಿಗೆ ತುಂಬಾ ಭಯ ಉಂಟಾಗುತ್ತೆ. ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಇರೋದು ಫಸ್ಟ್ ನಾವು ಉಳಿತೀವಾ ಇಲ್ವಾ ಅಂತ, ಎರಡನೇದು ಇದಕ್ಕೆ ಖರ್ಚು ಎಷ್ಟಾಗುತ್ತೆ, ನಮ್ಮಲ್ಲಿ ಆಗತ್ತಾ ಇಲ್ವಾ ಅಂತ ಎರಡನೇದು, ಮೂರನೇದು ಅವರು ಏನಿಲ್ಲ ಅಂದ್ರೆ ಕನಿಷ್ಠ 1.25 ತಿಂಗಳುಗಳು ಅವರು ಒಂದೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಅನ್ನ ಒಂದು ಕೊಠಡಿಯಲ್ಲಿ ಅವರು ಆಲ್ಮೋಸ್ಟ್ ಬಂದಾಗಿ ಇರ್ಬೇಕಾಗತ್ತೆ. ಯಾಕಂದ್ರೆ ಇನ್ಫೆಕ್ಷನ್ ಆಗ್ಬಾರ್ದು, ಬೇರೆ ಯಾರನ್ನು ಮೀಟ್ ಮಾಡಬಾರ್ದು, ಊಟ ತಿಂಡಿ ಎಲ್ಲ ಅದೇನು ಹಾಸ್ಪಿಟಲ್ ಅಲ್ಲಿ ಪ್ರೊವೈಡ್ ಮಾಡ್ತಾರೋ ಅದರಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರುತ್ತೆ. ಅಂಡ್ ಆಲ್ಸೋ ಅದು ಆಲ್ಮೋಸ್ಟ್ ಎಲ್ಲಾ ಕಡೆ ಥ್ರೂಔಟ್ ದ ಕಂಟ್ರಿ ಏನಿಲ್ಲ ಅಂದ್ರೂ ಕನಿಷ್ಠವಾಗಿ 15 ಲಕ್ಷದಷ್ಟು ಟ್ರೀಟ್ಮೆಂಟ್ ಆಗುತ್ತೆ. ಅದು ಏನು ಎಲ್ಲ ಚೆನ್ನಾಗಾದಾಗ, ಕಾಂಪ್ಲಿಕೇಶನ್ಸ್ ಅದು ಇದು ಆದಾಗ ಇನ್ನ ಹೆಚ್ಚು ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ಮೊದಲನೇ ಟೈಮ್ ನಮ್ಮ ಆಸ್ಪತ್ರೆಯಲ್ಲಿ ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದ್ದಾರೆ. ಏನಂದ್ರೆ ಪೇಷಂಟು ಅವ್ರ ಮನೆಯಲ್ಲೇ ಅವ್ರ ಕುಟುಂಬದವ್ರ ಜೊತೆ ಅವ್ರ ಬೆಡ್ರೂಮ್ ಅಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲಿ ಮಾಡಿರೋ ಊಟನೇ ಸೇವಿಸ್ಕೊಂಡು ಇಂಥ ಟ್ರೀಟ್ಮೆಂಟ್ ಒಂದು ತಗೊಂಡಿದ್ದಾರೆ. ಇದು ನಿಜವಾಗ್ಲೂ ಅದ್ಭುತವಾದ ಒಂದು ಸಂಗತಿ. ಇದನ್ನ ನಾವು ನಿಮ್ ಎಲ್ಲಾರ ಮುಂದೆನೂ ಹೇಳ್ಬೇಕು ಅಂತ ಹೇಳಿದೀವಿ. ನಮ್ಮ ಪೇಷಂಟ್ ಅವರು ಪಾಪ KR ಪೇಟೆ ರಾಮನಗರ ಇದು ಮೈಸೂರು ತಾಲೂಕ್ನವರು, ಅವರು ರೈತರು, ಅವ್ರ ಹತ್ರ ತುಂಬಾ ಹಣವಿರ್ಲಿಲ್ಲ. ಹಂಗಾಗಿ ಇದು ಹೊಸ ಟ್ರೀಟ್ಮೆಂಟ್ ಒಂದನ್ನ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಸೊ ಇದು ಕೇವಲ 5 ಲಕ್ಷ ರೂಪಾಯಿಗಳಲ್ಲಿ ಒಳಗೇನೆ ಮಾಡಕ್ಕೆ ಆಗಿದೆ. ಇದು ಐ ಥಿಂಕ್ ಒಂದು ವಿಶ್ವ ದಾಖಲೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೀವು ಅಮೆರಿಕ ಇರ್ಲಿ, ಯುರೋಪ್ ಇರ್ಲಿ, ಆಸ್ಟ್ರೇಲಿಯಾ ಅಲ್ಲಿ ಎಲ್ಲಾದ್ರೂ ಇರ್ಲಿ, ಅದು ಏನು ಟ್ರೀಟ್ಮೆಂಟ್, ಅದು ಏನು ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಅಂಡ್ ಪೇಷಂಟ್ ಔಟ್ಕಮ್ 12-13 ದಿನದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮನೆಗೆ ಕಳಿಸೋದು ತುಂಬಾನೇ ಅದ್ಭುತವಾದ ಒಂದು ವಿಷಯ. ಅಂತದನ್ನ ನಾವು ಅಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ $1 ಮಿಲಿಯನ್ ಆಗುವಷ್ಟು ಕಾಸ್ಟ್ ಇರುವಂತ ಟ್ರೀಟ್ಮೆಂಟ್ ನ ನಾವು ಕೇವಲ ಒಂದು $5,000 ಅಂದ್ರೆ 5 ಲಕ್ಷದಲ್ಲಿ ಮಾಡಿ ಇದನ್ನ ನಮ್ಮ ಎಲ್ಲಾ ಕಂಟ್ರಿಯಲ್ಲಿ ಇರೋ ಪೇಷಂಟ್ಸು, ಎಲ್ಲಾ ಕಡೆ ನಮ್ಮ ಜೊತೆ ಇರೋ ಎಲ್ಲಾ ಪೇಷಂಟ್ಸ್ ಗಳಿಗೆ ಇದನ್ನ ನಾವು ಜೆಸಿ ರೋಡ್ ಟ್ರಸ್ಟ್ವೆಲ್ ಅಂತ ಆಸ್ಪತ್ರೆಯಲ್ಲಿ ಮಾಡಿದೀವಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ. ಮತ್ತೆ ಡಾಕ್ಟರ್ ಸಚಿನ್ ಅಂಡ್ ಟೀಮ್ ಅವರು ಇದೊಂದು ಅದ್ಭುತವಾದ ಒಂದು
ಕೆಲಸವನ್ನು ಮಾಡಿದ್ದಾರೆ. ಇದು ಎಲ್ಲಾ ಪೇಷಂಟ್ಸ್ಗೆ ಆಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ, ಬಟ್ ಆದ್ರೆ ಕೂಡ ಇಟ್ ಇಸ್ ಅ ಮೇಜರ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಈ ಕಾರ್ಯವಿಧಾನದ ಯಶಸ್ಸು ಸುವ್ಯವಸ್ಥಿತ ಪ್ರೋಟೋಕಾಲ್, ಕೌಶಲ್ಯಪೂರ್ಣ ಬಹುಶಿಸ್ತೀಯ ತಜ್ಞರ ತಂಡದ ಕೆಲಸ ಮತ್ತು ಅತ್ಯಾಧುನಿಕ ಮೂಲ ಸೌಕರ್ಯವನ್ನ ಆಧರಿಸಿದೆ. ಉತ್ತಮ ಗುಣಮಟ್ಟದ ಕ್ಯಾನ್ಸರ್ ಆರೈಕೆ ಸುಲಭವಾಗಿ ಲಭ್ಯವಾಗುವ ಮತ್ತು ಕೈಗೆಟುಕುವ ದರದಲ್ಲಿ ಒದಗಿಸಬಹುದು ಅನ್ನೋದನ್ನ ಸಾಬೀತುಪಡಿಸುತ್ತದೆ ಅಂತ ಹೇಳಿದ್ದಾರೆ. ಇನ್ನ ಚಿಕಿತ್ಸೆಯ ನಂತರ ರೋಗಿ ತನ್ನ ಕುಟುಂಬದವರೊಂದಿಗೆ ತನ್ನ ದೈನಂದಿನ ಜೀವನವನ್ನ ಪ್ರಾರಂಭಿಸಿದ್ದಾರೆ. ಇದು ಸಂಪೂರ್ಣ ಮತ್ತು ಸ್ಥಿರವಾದ ಚೇತರಿಕೆಯನ್ನ ಗುರುತಿಸುತ್ತದೆ. ಬಯಾಪ್ಸಿ ರಿಪೋರ್ಟ್ ಬಂದ ಗೊತ್ತಾದಾಗ ನಮ್ಗೆ ಅಲ್ಲಿ ನಮ್ಮ ಸಚಿನ್ ಸರ್ನ ಭೇಟಿ ಮಾಡಕ್ಕೆ ಹೇಳಿದ್ರು. ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಲ್ಲಿ ಅನ್ಸುತ್ತೆ. ಆಗ ಸಚಿನ್ ಸರ್ನ ನಾವು ಭೇಟಿ ಮಾಡಿದಾಗ ಅವರು ಸುಮಾರು 1 ಗಂಟೆಗಳ ಕಾಲ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ, ಏನು ಭಯ ಪಡ್ಬೇಡಪ್ಪ, ನಿಮಗೆ ಗುಣ ಆಗುತ್ತೆ, ನೀನು ಬೆಂಗಳೂರಿಗೆ ಬಂತ ಟ್ರಸ್ಟ್ ಬೇರೆ ಅಂತ ಆಸ್ಪತ್ರೆ ಇದೆ, ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ನೀವು ಮಾಡ್ತೀವಿ ಅಂತ ಕಾಸ್ಟ್ ಬಗ್ಗೆ ಎಲ್ಲ ಹೇಳಿದ್ರು. ಆದರೆ ಅವಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ನಾವು ತುಂಬ ಬಡವರು, ಹಳ್ಳಿ ಜನ, ಅಷ್ಟೊಂದು ಖರ್ಚು ಮಾಡೋಕೆ ನಮ್ಗೆ ಆಗಲ್ಲ ಅಂತ ಹೇಳಿದಾಗ ನೀವು ಬೆಂಗಳೂರಿಗೆ ಬಾ ಮಾತಾಡೋಣ ಅಂತ ಹೇಳಿದ್ರು. ನನಗೆ ಬಂದು ಮಂಜುಳಾ ಮೇಡಮ್ ತಂದು ಭೇಟಿಯಾದರು. ಭೇಟಿಯಾದಾಗ ಅವರಿಗೂ ಕೂಡ ಕುಂತ್ಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ನನಗೆ ಮೊದಲು ಕೌನ್ಸಿಲಿಂಗ್ ಕೊಟ್ಟು ನನಗೆ ಧೈರ್ಯ ಹೇಳಿದರು. ಈ ಕಾಯಿಲೆ ಗುಣ ಆಗುವಂಥ ಕಾಯಿಲೆನೆ, ಏನು ಭಯ ಪಡಬೇಡ ಅಂತ ಹೇಳಿ ನಿಮ್ಮ ಫ್ಯಾಮಿಲಿಗೆಲ್ಲ ಧೈರ್ಯ ತುಂಬಿ, ನಮಗೂ ಕೂಡ ಧೈರ್ಯ ತುಂಬಿ ಈ ಕಾಯಿಲೆ ಬಗ್ಗೆ ಹೇಳಿ ಇದು ಮಾಡಿದರು. ಕ್ಲಿನಿಕಲ್ ಮಾರ್ಗಗಳಲ್ಲಿನ ನಾವೀನ್ಯತೆ ಸುಧಾರಿತ ವೈದ್ಯಕೀಯ ಚಿಕಿತ್ಸೆಯನ್ನ ಹೇಗೆ ಪ್ರಜಾಪ್ರಭುತ್ವಗೊಳಿಸುತ್ತದೆ ಎಂಬುದಕ್ಕೆ ಈ ಪ್ರಕರಣವು ಸಾಕ್ಷಿಯಾಗಿದೆ. ಈ ಮಹತ್ವದ ಮೈಲುಗಲ್ಲು ರೋಗಿ ಕೇಂದ್ರಿತ, ಸಾಕ್ಷಾಧಾರಿತ ಮತ್ತು ಆರ್ಥಿಕವಾಗಿ ಕಾರ್ಯಸಾಧ್ಯವಾದ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ನೀಡುವ ಟ್ರಸ್ಟ್ ವೆಲ್ ಆಸ್ಪತ್ರೆಯ ಬದ್ಧತೆಯನ್ನು ಬಲಪಡಿಸುತ್ತದೆ.